ದೇಹದಲ್ಲಿ ಕಾಣುವ ಈ 6 ಲಕ್ಷಣಗಳು ಹೇಳುತ್ತವೆ ನಿಮ್ಮ ಶ್ವಾಸಕೋಶ ಹಾಳಾಗುತ್ತಿದೆ ಎಂದು. ಸಮಯ ಇರುವಾಗಲೇ ಎಚ್ಚೆತ್ತುಕೊಳ್ಳಿ. ಶ್ವಾಸಕೋಶವು ನಮ್ಮ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾಗಿದೆ. ಇದು ದೇಹದ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕವನ್ನು ಸಾಗಿಸಲು ಮತ್ತು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರತೆಗೆದುಹಾಕಲು ಸಹಾಯ ಮಾಡುತ್ತದೆ. ಆರೋಗ್ಯಕರ ಶ್ವಾಸಕೋಶವು ಉತ್ತಮವಾಗಿ ಉಸಿರಾಡಲು ಸಹಾಯ ಮಾಡುತ್ತದೆ ಮತ್ತು ಇಡೀ ದೇಹದ ವಿವಿಧ ಭಾಗಗಳನ್ನು ಸಕ್ರಿಯವಾಗಿ ಮತ್ತು ಶಕ್ತಿಯಿಂದ ತುಂಬಿಸುತ್ತದೆ. ಆದರೆ ಇಂದಿನ ಬದಲಾಗುತ್ತಿರುವ ಜೀವನ ಶೈಲಿ, ಹೆಚ್ಚುತ್ತಿರುವ ಮಾಲಿನ್ಯ, ಧೂಮಪಾನ ಮತ್ತು ಅಸಮತೋಲಿತ ಆಹಾರದಿಂದಾಗಿ ಶ್ವಾಸಕೋಶದ ಮೇಲಿನ ಒತ್ತಡ ನಿರಂತರವಾಗಿ ಹೆಚ್ಚಾಗಿ ಶ್ವಾಸಕೋಶಗಳು ಕ್ರಮೇಣ ಹಾಳಾಗಲು ಪ್ರಾರಂಭಿಸಿದಾಗ ಕೆಲವು ಆರಂಭಿಕ ಚಿಹ್ನೆಗಳು ದೇಹದಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಆದರೆ ಬಹುಪಾಲು ಜನರು ಅವುಗಳನ್ನು ಸಾಧಾರಣವಾಗಿ ಪರಿಗಣಿಸಿ ನಿರ್ಲಕ್ಷಿಸುತ್ತಾರೆ. ಈ ಲಕ್ಷಣಗಳು ಕ್ರಮೇಣ ಅಸ್ತಮಾ, ಬ್ರಾಂಕೈಟಿಸ್, ಸಿಒಪಿಡಿ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ನಂತಹ ತೀವ್ರ ಉಸಿರಾಟದ ಸಮಸ್ಯೆಗಳ ರೂಪವನ್ನು ಪಡೆಯಬಹುದು. ದುರ್ಬಲ ಶ್ವಾಸಕೋಶವು ಉಸಿರಾಟದ ಸಮಸ್ಯೆಯನ್ನು ಉಂಟುಮಾಡುವುದಲ್ಲದೆ ದೇಹದ ರೋಗನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಆಗಾಗ್ಗೆ ಸೋಂಕುಗಳು, ಆಯಾಸ ಮತ್ತು ಆಮ್ಲಜನಕದ ಕೊರತೆಯನ್ನು ಉಂಟುಮಾಡುತ್ತದೆ. ಆದ್ದರಿಂದ ಈ ಚಿಹ್ನೆಗಳನ್ನು ಸಮಯಕ್ಕೆ ಗುರುತಿಸುವುದು ಬಹಳ ಮುಖ್ಯವಾಗುತ್ತದೆ ಮತ್ತು ಶ್ವಾಸಕೋಶದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ನೆನಪಿನಲ್ಲಿಡಿ, ಶ್ವಾಸಕೋಶವನ್ನು ನಿರ್ಲಕ್ಷಿಸುವುದರಿಂದ ನಂತರ ಜೀವಕ್ಕೆ ಗಂಭೀರ ಅಪಾಯವಾಗಬಹುದು. 1. ಆತಂಕ ಅಥವಾ ಚಡಪಡಿಕೆ. ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯದಿದ್ದಾಗ ಅದು ನೇರವಾಗಿ ಮೆದುಳಿನ ಮೇಲೆ ಪರಿಣಾಮ ಬೀರುತ್ತದೆ, ಏಕೆಂದರೆ ಮೆದುಳಿಗೆ ಹೆಚ್ಚು ಆಮ್ಲಜನಕದ ಬೇಡಿಕೆ ಇರುತ್ತದೆ. ಶ್ವಾಸಕೋಶದ ಕ್ರಿಯಾತ್ಮಕತೆಯು ಕಡಿಮೆ ಆದಾಗ ಅದೇ ಪ್ರಮಾಣದ ಆಮ್ಲಜನಕದಲ್ಲಿ ದೇಹವನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಈ ಸ್ಥಿತಿಯಲ್ಲಿ ಮೆದುಳಿನಲ್ಲಿ ಆಮ್ಲಜನಕದ ಕೊರತೆಯಿಂದಾಗಿ ವ್ಯಕ್ತಿಯು ಮಾನಸಿಕ ಅಸ್ಥಿರತೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಇದು ಹೆದರಿಕೆ, ಚಡಪಡಿಕೆ, ಕಿರಿಕಿರಿ ಅಥವಾ ಅತಿಯಾದ ಒತ್ತಡದಂತಹ ಪ್ರತಿಕ್ರಿಯೆಗಳನ್ನು ತೋರಿಸುತ್ತದೆ. ಅನೇಕ ಬಾರಿ ವ್ಯಕ್ತಿಯು ಇದ್ದಕ್ಕಿದ್ದಂತೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಚಡಪಡಿಕೆ ಆಗಲು ಪ್ರಾರಂಭಿಸುತ್ತಾನೆ. ಹೃದಯ ಬಡಿತ ವೇಗವಾಗುತ್ತದೆ ಮತ್ತು ಅವನು ಅನಾನುಕೂಲತೆಯನ್ನು ಅನುಭವಿಸುತ್ತಾನೆ. ವ್ಯಕ್ತಿಯು ಮಧ್ಯಂತರವಾಗಿ ಉಸಿರಾಡಲು ಪ್ರಾರಂಭಿಸಿದಾಗ ಅಥವಾ ಉಸಿರಾಡಲು ಬಲವಂತವಾಗಿ ಮಾಡಬೇಕಾದಾಗ ಈ ಪರಿಸ್ಥಿತಿ ಇನ್ನಷ್ಟು ಗಂಭೀರವಾಗುತ್ತದೆ. ಶ್ವಾಸಕೋಶವು ದೇಹವನ್ನು ಸಾಕಷ್ಟು ಆಮ್ಲಜನಕವನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಮತ್ತು ಉಸಿರಾಟದ ವ್ಯವಸ್ಥೆಯು ಒತ್ತಡದಲ್ಲಿದೆ ಎಂದು ಇದು ಸೂಚಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಸಮಯಕ್ಕೆ ವೈದ್ಯಕೀಯ ಸಹಾಯ ಪಡೆಯುವುದು ಬಹಳ ಮುಖ್ಯ, ಏಕೆಂದರೆ ಈ ಲಕ್ಷಣಗಳು ದೊಡ್ಡ ಉಸಿರಾಟದ ಸಮಸ್ಯೆ ಅಥವಾ ಶ್ವಾಸಕೋಶದ ಕಾಯಿಲೆಯನ್ನು ಸೂಚಿಸಬಹುದು. ಆದ್ದರಿಂದ ನಿರಂತರ ಹೆದರಿಕೆ, ಚಡಪಡಿಕೆ ಮತ್ತು ಉಸಿರಾಟದಲ್ಲಿ ತೊಂದರೆ ಇದ್ದರೆ ಅದನ್ನು ಮಾನಸಿಕ ದೌರ್ಬಲ್ಯ ಅಥವಾ ಒತ್ತಡ ಎಂದು ನಿರ್ಲಕ್ಷಿಸಬೇಡಿ. ಇದು ಶ್ವಾಸಕೋಶವು ದುರ್ಬಲವಾಗಿರುವುದರ ಅಪಾಯಕಾರಿ ಸಂಕೇತವಾಗಿದೆ. 2. ನಿರಂತರ ಕೆಮ್ಮು. ಕೆಮ್ಮು 3 ವಾರಗಳಿಗಿಂತ ಹೆಚ್ಚು ಕಾಲ ಮುಂದುವರೆದರೆ ಅದು ದೇಹಕ್ಕೆ ಗಂಭೀರವಾದ ಎಚ್ಚರಿಕೆಯ ಸಂಕೇತವಾಗಬಹುದು. ವಿಶೇಷವಾಗಿ ಈ ಕೆಮ್ಮು ವೈರಲ್ ಅಥವಾ ಕಾಲೋಚಿತ ಸೋಂಕುಗಳಿಲ್ಲದಿದ್ದಾಗ. ಈ ಕೆಮ್ಮು ಒಣಗಬಹುದು. ಇದರಲ್ಲಿ ಲೋಳೆಯು ಹೊರಬರುವುದಿಲ್ಲ ಅಥವಾ ಲೋಳೆಯಾಗಿರಬಹುದು. ಇದರಲ್ಲಿ ಕಫವು ನಿರಂತರವಾಗಿ ರೂಪುಗೊಳ್ಳುತ್ತದೆ ಮತ್ತು ಶ್ವಾಸಕೋಶದಿಂದ ಹೊರಬರುತ್ತದೆ. ಸ್ಥಿರ ಕೆಮ್ಮು ಶ್ವಾಸಕೋಶದ ಒಳಪದರದಲ್ಲಿ ಊತ ಅಥವಾ ಕಿರಿಕಿರಿಯನ್ನು ಸೂಚಿಸುತ್ತದೆ. ಇದು ಬ್ರಾಂಕೈಟಿಸ್, ಅಸ್ತಮಾ ಅಥವಾ ದೀರ್ಘಕಾಲದ ಪ್ರತಿರೋಧಕ ಶ್ವಾಸಕೋಶದ ಕಾಯಿಲೆನಂತಹ ದೀರ್ಘಕಾಲದ ಮತ್ತು ಸಂಕೀರ್ಣ ಕಾಯಿಲೆಗಳನ್ನು ಪರಿವರ್ತಿಸಲು ಕಾಲಾನಂತರದಲ್ಲಿ ಜಯಿಸಬಹುದು. ವಿಶೇಷವಾಗಿ ಕೆಮ್ಮು, ಉಸಿರಾಟ, ಶಿಳ್ಳೆ ತರಹದ ಶಬ್ದಗಳು ಅಥವಾ ರಕ್ತವು ಲೋಳೆಯಲ್ಲಿ ಕಾಣಿಸಿಕೊಂಡರೆ ಈ ಸ್ಥಿತಿಯು ಇನ್ನಷ್ಟು ಅಪಾಯಕಾರಿ ಮತ್ತು ಇದು ಶ್ವಾಸಕೋಶದ ಕ್ಯಾನ್ಸರ್ ಅಥವಾ ಕ್ಷಯರೋಗದಂತಹ ರೋಗಗಳನ್ನು ಸಹ ಸೂಚಿಸುತ್ತದೆ. ಆಗಾಗ್ಗೆ ಜನರು ಈ ರೀತಿಯ ಕೆಮ್ಮನ್ನು ಸಣ್ಣ ಚಳಿಗಾಲ ಮತ್ತು ಶೀತವೆಂದು ಪರಿಗಣಿಸುತ್ತಾರೆ. ನಂತರ ಅದನ್ನು ಮನೆಮದ್ದುಗಳೊಂದಿಗೆ ನಿಗ್ರಹಿಸಲು ಪ್ರಯತ್ನಿಸುತ್ತಾರೆ. ಇದು ನಿಜವಾದ ಕಾರಣವನ್ನು ಮರೆಮಾಡುತ್ತದೆ ಮತ್ತು ರೋಗವು ಒಳಗೆ ಬೆಳೆಯುತ್ತಲೇ ಇರುತ್ತದೆ. ಆದ್ದರಿಂದ ಕೆಮ್ಮು 3 ವಾರಗಳಿಗಿಂತ ಹೆಚ್ಚು ಕಾಲ ಉಳಿದಿದ್ದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ ಮತ್ತು ವೈದ್ಯರನ್ನು ಸಂಪರ್ಕಿಸಿದ ನಂತರ ತಕ್ಷಣವೇ ಅಗತ್ಯ ತಪಾಸಣೆ ತೆಗೆದುಕೊಳ್ಳಿ. ಶ್ವಾಸಕೋಶದ ಆರೋಗ್ಯವನ್ನು ನಿರ್ಲಕ್ಷಿಸುವುದರಿಂದ ಭವಿಷ್ಯದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. 3. ಉಸಿರಾಟದ ತೊಂದರೆ.
ಉಸಿರಾಡಲು ತೊಂದರೆಯಾಗುವುದು, ವಿಶೇಷವಾಗಿ ನೀವು ಕೆಲವು ಸೌಮ್ಯವಾದ ಕೆಲಸಗಳನ್ನು ಮಾಡುತ್ತಿರುವಾಗ, ಸ್ವಲ್ಪ ದೂರದಲ್ಲಿ ನಡೆಯುವುದು, ಮೆಟ್ಟಿಲುಗಳನ್ನು ಹತ್ತುವುದು ಅಥವಾ ಸಾಮಾನ್ಯ ಗೃಹೋಪಯೋಗಿ ಕೆಲಸಗಳನ್ನು ಮಾಡುತ್ತಿರುವಾಗ. ಇದು ಶ್ವಾಸಕೋಶದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಪ್ರಮುಖ ಮತ್ತು ಆರಂಭಿಕ ಸಂಕೇತವಾಗಿದೆ. ಶ್ವಾಸಕೋಶವು ಆಮ್ಲಜನಕವನ್ನು ಸಂಪೂರ್ಣವಾಗಿ ಸ್ವೀಕರಿಸಲು ಮತ್ತು ದೇಹದ ವಿವಿಧ ಭಾಗಗಳನ್ನು ತಲುಪಲು ಸಾಧ್ಯವಾಗದಿದ್ದಾಗ ದೇಹವು ಉಸಿರಾಡಲು ಶ್ರಮಿಸಬೇಕು. ಈ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ಪುನರಾವರ್ತಿತ ಮತ್ತು ವೇಗವಾಗಿ ಉಸಿರಾಡುವ ಅಗತ್ಯವನ್ನು ಅನುಭವಿಸುತ್ತಾನೆ. ಇದು ಎದೆಯ ಬಿಗಿತ, ಬಳಲಿಕೆ ಮತ್ತು ಅಸ್ವಸ್ಥತೆಯನ್ನು ಉಂಟುಮಾಡುತ್ತದೆ. 4. ನೀಲಿ ತುಟಿಗಳು ಅಥವಾ ಉಗುರುಗಳು. ದೇಹವು ಸಾಕಷ್ಟು ಪ್ರಮಾಣದ ಆಮ್ಲಜನಕವನ್ನು ಪಡೆಯದಿದ್ದಾಗ ಇದು ಮೊದಲು ರಕ್ತದ ಹರಿವು ಮೇಲ್ಮೈ ಬಳಿ ಇರುವ ಅಂಗಗಳ ಮೇಲೆ ಪರಿಣಾಮವನ್ನು ತೋರಿಸುತ್ತದೆ. ಉದಾಹರಣೆಗೆ ತುಟಿಗಳು, ಉಗುರುಗಳು ಮತ್ತು ಚರ್ಮ. ಅಂತಹ ಪರಿಸ್ಥಿತಿಯಲ್ಲಿ ಈ ಭಾಗಗಳು ನೀಲಿ ಅಥವಾ ನೇರಳೆ ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಸೈನೋಸಿಸ್ ಎಂದು ಕರೆಯಲಾಗುತ್ತದೆ. ಈ ಪರಿಸ್ಥಿತಿಯನ್ನು ಶ್ವಾಸಕೋಶವು ಇನ್ನು ಮುಂದೆ ದೇಹಕ್ಕೆ ಸಾಕಷ್ಟು ಪ್ರಮಾಣದ ಆಮ್ಲಜನಕವನ್ನು ರವಾನಿಸಲು ಸಾಧ್ಯವಾಗುವುದಿಲ್ಲ ಎಂಬ ಸ್ಪಷ್ಟ ಸೂಚನೆಯಾಗಿದೆ. ನೀಲಿ ತುಟಿಗಳು ಮತ್ತು ಉಗುರುಗಳು ಕೇವಲ ರೋಗ ಲಕ್ಷಣವಲ್ಲ, ಆದರೆ ದೇಹದ ಅಂಗಾಂಶವು ಆಮ್ಲಜನಕದ ದೊಡ್ಡ ಕೊರತೆಯನ್ನು ಎದುರಿಸುತ್ತಿದೆ ಮತ್ತು ತಕ್ಷಣದ ವೈದ್ಯಕೀಯ ಹಸ್ತಕ್ಷೇಪದ ಅಗತ್ಯವಿರುತ್ತದೆ ಎಂಬುದು ತುರ್ತು ಎಚ್ಚರಿಕೆ. ರಕ್ತದಲ್ಲಿನ ಆಮ್ಲಜನಕದ ಶುದ್ಧತ್ವ ಮಟ್ಟವು 90%ಗಿಂತ ಕಡಿಮೆ ಆದಾಗ ಸೈನೋಸಿಸ್ ಸಾಮಾನ್ಯವಾಗಿ ಸಂಭವಿಸುತ್ತದೆ. ಇದು ಸಾಮಾನ್ಯಕ್ಕಿಂತ ಕಡಿಮೆ. ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ, ಶ್ವಾಸಕೋಶದ ಫೈಬ್ರೋಸಿಸ್, ತೀವ್ರವಾದ ಅಸ್ತಮಾ ದಾಳಿ, ನಿಮೋನಿಯಾ ಅಥವಾ ಹೃದಯ ಕಾಯಿಲೆಗಳಿಂದ ಈ ಸ್ಥಿತಿ ಉಂಟಾಗುತ್ತದೆ. ಈ ರೋಗ ಲಕ್ಷಣವು ಶಾಶ್ವತವಾಗಿ ಉಳಿದಿದ್ದರೆ ಅಥವಾ ಸ್ವಲ್ಪ ದೈಹಿಕ ಕಠಿಣ ಪರಿಶ್ರಮ, ತುಟಿಗಳು ಮತ್ತು ಉಗುರುಗಳು ನೀಲಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದರೆ ಅದನ್ನು ನಿರ್ಲಕ್ಷಿಸಬಾರದು. ಇದರರ್ಥ ಶ್ವಾಸಕೋಶದ ಕ್ರಿಯಾತ್ಮಕತೆಯು ಅತ್ಯಂತ ದುರ್ಬಲವಾಗಿದೆ ಮತ್ತು ದೇಹದ ಆಮ್ಲಜನಕದ ಮಟ್ಟವು ಅಪಾಯಕಾರಿ ಮಟ್ಟಿಗೆ ಕುಸಿದಿದೆ. ಅಂತಹ ಪರಿಸ್ಥಿತಿಯಲ್ಲಿ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಮತ್ತು ಆಮ್ಲಜನಕದ ಮಟ್ಟವನ್ನು ಪರಿಶೀಲಿಸಿ. ವಿಳಂಬವು ಮಾರಕವೆಂದು ಸಾಬೀತುಪಡಿಸಬಹುದು. ಸಮಯಕ್ಕೆ ಚಿಕಿತ್ಸೆಯನ್ನು ಪ್ರಾರಂಭಿಸಲು ಇದು ಅತ್ಯಂತ ಪರಿಣಾಮಕಾರಿ ಪರಿಹಾರವಾಗಿದೆ. 5. ಎದೆಯ ಬಿಗಿತ ಅಥವಾ ಭಾರ. ಶ್ವಾಸಕೋಶದ ಕ್ರಿಯಾತ್ಮಕತೆಯು ಪರಿಣಾಮ ಬೀರಲು ಪ್ರಾರಂಭಿಸಿದಾಗ ಒಂದು ಪ್ರಮುಖ ಲಕ್ಷಣವೆಂದರೆ ಎದೆಯ ಭಾರ ಅಥವಾ ಬಿಗಿತದ ಭಾವನೆ. ಶ್ವಾಸಕೋಶದಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ವಿನಿಮಯ ಪ್ರತಿಕ್ರಿಯೆಯಲ್ಲಿ ಯಾವುದೇ ಅಡಚಣೆ ಇದ್ದಾಗ ಇದು ಸಂಭವಿಸುತ್ತದೆ. ಈ ನಿರ್ಬಂಧವು ಶ್ವಾಸಕೋಶದ ಉರಿಯೂತ, ವಾಯುಮಾರ್ಗಗಳ ಅಡಚಣೆ ಅಥವಾ ಲೋಳೆಯ ಹೆಚ್ಚಿನ ಸಂಗ್ರಹದಿಂದಾಗಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ವ್ಯಕ್ತಿಯು ತನ್ನ ಎದೆಯನ್ನು ಬಿಗಿಗೊಳಿಸುತ್ತಿದ್ದಾನೆ ಅಥವಾ ಅದರ ಮೇಲೆ ಹೊರೆ ಇಡಲಾಗಿದೆ ಎಂದು ಭಾವಿಸುತ್ತಾನೆ. ಈ ರೋಗ ಲಕ್ಷಣವು ಸಾಮಾನ್ಯವಾಗಿ ಉಸಿರಾಟದ ಸಮಯದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿರುತ್ತದೆ. ಕೆಲವೊಮ್ಮೆ ಈ ಬಿಗಿತವು ಸೌಮ್ಯವಾದ ನೋವು ಅಥವಾ ಸುಡುವಿಕೆಯ ರೂಪವನ್ನು ಪಡೆಯುತ್ತದೆ. ಇದು ನಡೆಯುವಾಗ, ಮೆಟ್ಟಿಲುಗಳನ್ನು ಹತ್ತುವಾಗ ಅಥವಾ ತೀವ್ರವಾಗಿ ಮಾತನಾಡುವಾಗ ಮತ್ತಷ್ಟು ಹೆಚ್ಚಾಗುತ್ತದೆ. 6. ಹಸಿವು ಮತ್ತು ತೂಕದ ನಷ್ಟ. ಯಾವುದೇ ವಿಶೇಷ ಪ್ರಯತ್ನವಿಲ್ಲದೆ ಹಸಿವು ಮತ್ತು ದೇಹದ ತೂಕದಲ್ಲಿ ನಿರಂತರ ಇಳಿಕೆ ಕುಸಿಯುತ್ತದೆ. ಇದು ಶ್ವಾಸಕೋಶದ ರೋಗಗಳ ಎಚ್ಚರಿಕೆಯ ಸೂಚನೆ. ಒಬ್ಬ ವ್ಯಕ್ತಿಯು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆಯನ್ನು ಹೊಂದಿರುವಾಗ ಅವನ ದೇಹವು ಹೆಚ್ಚು ಶಕ್ತಿಯನ್ನು ಖರ್ಚು ಮಾಡಲು ಪ್ರಾರಂಭಿಸುತ್ತದೆ, ವಿಶೇಷವಾಗಿ ಉಸಿರಾಟದ ಪ್ರಕ್ರಿಯೆಯಲ್ಲಿ. ಈ ಶಕ್ತಿಯ ಅಗತ್ಯವನ್ನು ಪೂರೈಸಲು ಪೌಷ್ಟಿಕಾಂಶ ಅಗತ್ಯ. ಆದರೆ ಶ್ವಾಸಕೋಶವು ದುರ್ಬಲವಾದಾಗ ದೇಹದ ಕ್ರಿಯಾತ್ಮಕತೆ ಮತ್ತು ಹಸಿವು ಪರಿಣಾಮ ಬೀರುತ್ತದೆ. ನಿರಂತರ ಉಸಿರು ಮತ್ತು ಆಯಾಸದಿಂದಾಗಿ ಒಬ್ಬ ವ್ಯಕ್ತಿಗೆ ಆಹಾರವನ್ನು ತಿನ್ನುವ ಬಯಕೆಯೇ ಆಗುವುದಿಲ್ಲ. ಇದು ಪೌಷ್ಟಿಕಾಂಶದ ಕೊರತೆಗೆ ಕಾರಣವಾಗುತ್ತದೆ. ಇದರ ಜೊತೆಯಲ್ಲಿ ಶ್ವಾಸಕೋಶದ ಕಾಯಿಲೆಯು ದೇಹದಲ್ಲಿ ಉರಿಯೂತದ ರಾಸಾಯನಿಕ ಪದಾರ್ಥಗಳನ್ನು ಹೆಚ್ಚಿಸುತ್ತದೆ. ಇದು ನೇರವಾಗಿ ಹಸಿವನ್ನು ಒತ್ತಿ ಹೇಳುತ್ತದೆ. ಕ್ರಮೇಣ ಆಹಾರದ ಪ್ರಮಾಣವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. ಇದರಿಂದಾಗಿ ದೇಹವು ಸ್ನಾಯುಗಳು ಮತ್ತು ಕೊಬ್ಬನ್ನು ಹೆಚ್ಚಾಗಿ ಬಳಸಲು ಪ್ರಾರಂಭಿಸುತ್ತದೆ. ಶಕ್ತಿ ಮತ್ತು ತೂಕವು ವೇಗವಾಗಿ ಬೀಳಲು ಪ್ರಾರಂಭವಾಗುತ್ತದೆ. ಈ ಸ್ಥಿತಿಯು ತುಂಬಾ ಅಪಾಯಕಾರಿ, ಏಕೆಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ದುರ್ಬಲಗೊಳಿಸುವುದಲ್ಲದೆ ದೇಹದ ಸಂಪೂರ್ಣ ಸಮತೋಲನವನ್ನು ಹದಗೆಡಿಸುತ್ತದೆ. ಒಬ್ಬ ವ್ಯಕ್ತಿಯು ಉಸಿರಾಟದ ಸಂಬಂಧಿತ ಸಮಸ್ಯೆಗಳು ಮತ್ತು ಹಸಿವು ಹಾಗೂ ತೂಕ ನಷ್ಟದ ರೋಗ ಲಕ್ಷಣಗಳನ್ನು ನೋಡಿದರೆ ಅದನ್ನು ಲಘುವಾಗಿ ತೆಗೆದುಕೊಳ್ಳಬಾರದು. ಈ ರೋಗ ಲಕ್ಷಣಗಳು ಶ್ವಾಸಕೋಶದ ಕಾಯಿಲೆ ತೀವ್ರವಾಗಿದೆ ಮತ್ತು ತಕ್ಷಣದ ವೈದ್ಯಕೀಯ ಆರೈಕೆಯ ಅಗತ್ಯವಿದೆ ಎಂದು ಸೂಚಿಸುತ್ತವೆ. ಈ ಸ್ಥಿತಿಯನ್ನು ಸಮಯೋಚಿತ ತನಿಖೆ ಮತ್ತು ಪೌಷ್ಟಿಕ ಆಹಾರದಿಂದ ನಿರ್ವಹಿಸಬಹುದು.
ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.